ದೇಶದಲ್ಲಿ ಮತ್ತೊಂದು ಸಾರ್ವತ್ರಿಕ ಚುನಾವಣೆ ಬಂದಿದೆ. ಅಭ್ಯರ್ಥಿಗಳು ಸೇರಿದಂತೆ ಮತದಾರರು ನಿರ್ಣಾಯಕ ದಿನಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಿದ್ರೆ ದೇಶದ ಮೂಲೆ ಮೂಲೆಯಲ್ಲಿ ಲೋಕಸಭಾ ಚುನಾವಣೆಯ ಜೋಶ್ ಯಾವ ರೀತಿಯಾಗಿದೆ, ಇನ್ನು ಜನರ ರಾಜಕೀಯದ ನಾಡಿ ಮಿಡಿತ ಯಾವ ರೀತಿಯಾಗಿದೆ, ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಕೊಡುವಂತಹ ಕಾರ್ಯಕ್ರಮ ಟಿವಿ9 ಭಾರತ ಯಾತ್ರೆಗೆ ಸ್ವಾಗತ. ನಾನು ಆನಂದ್ ಬುರ್ಲಿ. ನಾವಿವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರ ರಚನೆ ಆದಾಗ್ಲಿಂದ ಗೆಲ್ಲಿಸಿರೋದು ಬರೀ 5 ಜನರನ್ನ. ಹಾಲಿ ಸಂಸದ ವೀರಪ್ಪ ಮೊಯ್ಲಿ ಇಲ್ಲಿ ಮತ್ತೊಮ್ಮೆ ಆಯ್ಕೆಯನ್ನ ಬಯಸಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರೆ ಈ ಬಾರಿ ಗೆದ್ದೇ ಗೆಲ್ತೀನಿ ಎನ್ನುವಂತ ಹಠಕ್ಕೆ ಬಿದ್ದಿರುವಂತ ಬಚ್ಚೇಗೌಡರು ಬಿಜೆಪಿಯ ಅಭ್ಯರ್ಥಿಯಾಗಿ ಇಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇದು ಕಾಂಗ್ರೆಸ್ನ ಭದ್ರಕೋಟೆಯನ್ನ ಬಚ್ಚೇಗೌಡರು ಛಿದ್ರ ಮಾಡ್ತಾರೋ ಅಥವಾ ಇಲ್ಲಿ ಬಿಎಸ್ಪಿ ಅಚ್ಚರಿಯ ಫಲಿತಾಂಶವನ್ನ ಕೊಟ್ಟು ಗೆಲುವನ್ನ ಸಾಧಿಸುತ್ತೋ ಎಲ್ಲವೂ ಕೂಡ ಮತದಾರರ ಮೇಲೆ ಡಿಪೆಂಡ್ ಆಗಿದೆ. ಮತದಾರರು ಯಾರನ್ನ ಗೆಲ್ಲಿಸಬೇಕು ಅನ್ನೋದು ಈಗಾಗಲೇ ನಿರ್ಧರಿಸಿ ಆಗಿದೆ. ಹಾಗಿದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜನ ಏನ್ ಹೇಳ್ತಾರೆ, ಈ ಲೋಕಸಭಾ ಕ್ಷೇತ್ರದಲ್ಲಿ ನಿಜವಾಗ್ಲೂ ಅಭಿವೃದ್ಧಿ ಕಾರ್ಯ ಆಗಿದೆಯಾ, ಇಲ್ಲಿನ ಜನರ ರಾಜಕೀಯದ ನಾಡಿ ಮಿಡಿತ ಏನಿದೆ ಅಂತ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರ ಪ್ರಗತಿಪರ ರೈತರನ್ನೇ ಹೊಂದಿರೋ ಜಿಲ್ಲೆ. ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ನಂದಿ ಬೆಟ್ಟ ಇಲ್ಲಿನ ಜನರ ಹಾಟ್ ಫೇವರೇಟ್ ಸ್ಪಾಟ್. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರು ಜಿಲ್ಲೆ. ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ. 1977ರಿಂದಲೂ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಭದ್ರಕೋಟೆ. ಕಳೆದ ಬಾರಿ ಸ್ಪರ್ಧಿಸಿದ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಹಾಗೂ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ ನಡುವೆ ಈ ಬಾರಿಯೂ ನೇರ ಹಣಾಹಣಿ ಇದೆ. ಕಳೆದ ಬಾರಿ ಇದೇ ಕ್ಷೇತ್ರದಿಂದ ಸಿಎಂ ಕುಮಾರಸ್ವಾಮಿ ಕೂಡ ಅಖಾಡದಲ್ಲಿದ್ರು. ಹೀಗಾಗಿ ಮೂವರ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು. ಆದರೆ ಈ ಬಾರಿ ಅಖಾಡ ಬದಲಾಗಿದೆ. ಹಾಲಿ ಸಂಸದ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಹಾಗೂ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡರ ನಡುವೆ ಜಿದ್ದಾಜಿದ್ದಿನ ಹೋರಾಟವಿದೆ. ಕಳೆದ ಬಾರಿ ಕೇವಲ 9,500 ಮತಗಳ ಅಂತರದಿಂದ ಪರಾಭವಗೊಂಡಿದ್ದ ಬಚ್ಚೇಗೌಡರು ಈ ಬಾರಿ ವೀರಪ್ಪ ಮೊಯ್ಲಿಗೆ ಬಿಗ್ ಫೈಟ್ ನೀಡ್ತಿದ್ದಾರೆ. ಕಳೆದ 2 ಅವಧಿಗೆ ಗೆಲುವಿನ ನಗೆ ಬೀರಿರುವ ವೀರಪ್ಪ ಮೊಯ್ಲಿ ಹ್ಯಾಟ್ರಿಕ್ ಜಯ ಸಾಧಿಸುವ ತವಕದಲ್ಲಿದ್ದಾರೆ. ಈ ಬಾರಿಯೂ ಜನ ಕೈ ಹಿಡಿಯಲಿದ್ದಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇಲ್ಲಿ ಈ ಕುಡಿಯುವ ನೀರಿನ ಎತ್ತಿನಹೊಳೆ ಯೋಜನೆ ಕೂಡ ಇನ್ನೊಂದು 1.5 ವರ್ಷದಲ್ಲಿ ಪೂರ್ತಿ ಆಗ್ತದೆ. ಅದನ್ನು ಪೂರ್ತಿಗೊಳಿಸೋದಕ್ಕಂತ ಒಂದು ಛಲ ನನ್ನಲ್ಲಿದೆ. ಅದು ನನ್ನ ಬದುಕಿನ ದೀಕ್ಷೆ. ಕುಡಿಯುವ ನೀರು ನೀರಾವರಿಯನ್ನು ಕೆಲಸ ಅದು ಆ ಶ್ರದ್ಧೆಯಿಂದ ಛಲದಿಂದ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಅದು ಆಗ್ತಾ ಇದೆ. ಕೆಲಸ ಭಾಳ ವೇಗವಾಗಿ ನಡೀತಾ ಇದೆ. ಅದು ಅಲ್ಲದೆ ಇಲ್ಲಿ ಮುಂದೆ ಅನೇಕ ದೊಡ್ಡ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಮಾಡಿ ಉದ್ಯೋಗ ಮನೆಗೆ ಉದ್ಯೋಗ ಕೊಡಬೇಕು ಎಂಬ ಈ ದೀಕ್ಷೆ ನಾನು ತೊಟ್ಟಿದ್ದೇನೆ. ಇದು ಈ ಕ್ಷೇತ್ರದ ಜನರಿಗೆ ಒಂದು ಹೊಸ ಲವಲವಿಕೆ ಮತ್ತು ವಿಶೇಷವಾದಂಥ ಒಂದು ಬದುಕನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಅದಕ್ಕಾಗಿ ನಾನು ಪುನಃ ಓಟನ್ನು ಕೇಳ್ತೇನೆ. ವೀರಪ್ಪ ಮೊಯ್ಲಿ ಕಳೆದ 2 ಬಾರಿ ಗೆದ್ದು ಏನೂ ಮಾಡಿಲ್ಲ ಅನ್ನೋ ಆರೋಪ. ಮೋದಿ ಅಲೆ, ಬಚ್ಚೇಗೌಡರ ಮೇಲಿನ ಅನುಕಂಪದ ಅಲೆಯಿಂದ ಈ ಬಾರಿ ತಾವೇ ಗೆಲ್ತೀವಿ ಅನ್ನೋ ನಂಬಿಕೆಯಲ್ಲಿದ್ದಾರೆ ಬಚ್ಚೇಗೌಡರು. ವೀರಪ್ಪ ಮೊಯ್ಲಿ 2 ಬಾರಿ ಗೆದ್ದು ಏನೂ ಇಲ್ಲಿ ಮಾಡಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಹೋಗಿದ್ದಾರೆ. ನೀರಾವರಿ ಸೌಲಭ್ಯ ಕೊಡಲಿಲ್ಲ, ಎತ್ತಿನ ಹೊಳೆ ತರಲಿಲ್ಲ, ಯಾವುದೇ ಕೈಗಾರಿಕೆ ತರಲಿಲ್ಲ, ಶಾಶ್ವತವಾದ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಆದ್ದರಿಂದ ಅವರಿಗೆ ಮತದಾರರ ಒಲವಿಲ್ಲ. ಎತ್ತಿನ ಹೊಳೆ ನೀರಿನ ವಿಚಾರವೇ ಈ ಬಾರಿಯ ಚುನಾವಣಾ ಅಸ್ತ್ರ. ಹೋದಲ್ಲೆಲ್ಲ ಇಬ್ಬರು ಅಭ್ಯರ್ಥಿಗಳು ಇದನ್ನೇ ಪುನರುಚ್ಚರಿಸುತ್ತಿದ್ದಾರೆ. ಹಾಗಾದ್ರೆ ಭರಪೂರ ಭರವಸೆಗಳನ್ನ ನೀಡ್ತಿರುವ ಅಭ್ಯರ್ಥಿಗಳ ಬಗ್ಗೆ ಜನ ಏನ್ ಹೇಳ್ತಾರೆ, ಬನ್ನಿ ನೋಡೋಣ. ಏನ್ ಹೇಳ್ತೀರಾ ಸರ್, ಯಾರು ಗೆಲ್ಲಬೇಕು ಅಂತ ಈ ಸರ್ತಿ, ಯಾರು ಗೆಲ್ತಾರೆ ಅಂತ? ಇಲ್ಲಿ ಈಗಿತ ಬಿಜೆಪಿ ಗೆಲ್ಲಬೇಕಂತ. ಯಾಕೆ ಗೆಲ್ಲಬೇಕು? ಈ 2 ಸಂಸದರಾಗಿರೋರು ಚಿಕ್ಕಬಳ್ಳಾಪುರಕ್ಕೆ ಏನು ಕೊಡುಗೆ ಇಲ್ಲ. ಅದರಿಂದ ಈಗಿತ ಬಿಜೆಪಿನೇ ಬರಬೇಕು. ಇನ್ನೊಂದು ವಿಚಾರ ಇದೆ, ಇಲ್ಲಿ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಿರೋ ಅಥವಾ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಿರೋ ಅಥವಾ ಮೋದಿ ನೋಡಿ ಓಟ್ ಹಾಕ್ತಿರೋ? ಮೋದಿ
ಅಲ್ಲ, ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ವೇ ಅಲ್ವಾ ನಿಮಗೆ? ಮೋದಿನೂ ಇಂಪಾರ್ಟೆಂಟೇ, ಅಭ್ಯರ್ಥಿನೂ ಇಂಪಾರ್ಟೆಂಟೇ. ಏನ್ ಅನ್ಸುತ್ತೆ ಸರ್, ಯಾರು ಗೆಲ್ಬೇಕು ಅಂತ? ಅಭಿವೃದ್ಧಿ ಆಗಿದೆ ಚಿಕ್ಕಬಳ್ಳಾಪುರ? ಆಗಿದೆ ಚಿಕ್ಕಬಳ್ಳಾಪುರ. ನಾವು ಹೇಳೋದೇನೆಂದರೆ ಮೋದಿ ಅವರು ದೇಶದ ಸಾಲ ತೀರಿಸ್ತಾ ಇದ್ದಾರೆ, ದೇಶ ಇಂಪ್ರೂವ್ ಮಾಡೋಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ. ಅವ್ರು GST ಅದು ಇದು ಹಾಕಿರ್ಬೋದು, ನಮಗೋಸ್ಕರ ಏನು ಹಾಕಿಲ್ಲ, ಜನಗಳಿಗೋಸ್ಕರ ಹಾಕಿರೋದು. ದೇಶ ಇಂಪ್ರೂವ್ ಆಗಲಿ ಅಂತ ಹಾಕಿರೋದು ಅಷ್ಟೇ. ಅವ್ರು ಬರಲಿ ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ನಿಮಗೆ ದೇಶ ಇಂಪಾರ್ಟೆಂಟ್, ಇಲ್ಲಿ ಯಾರು ಅಭ್ಯರ್ಥಿ ಏನು ಬೇಕಿಲ್ಲ, ದೇಶನೇ ಇಂಪಾರ್ಟೆಂಟ್. ಸರ್, ಇವಾಗ ಇರೋದ್ರಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಷ್ಟೇ. BJP ಸುಮ್ಮನೆ ಹೇಳ್ತಾ ಇದಾರೆ, ನಾವು ಅದು ಮಾಡ್ತೀನಿ ಇದು ಮಾಡ್ತೀನಿ. ಇವತ್ತು ಯಾರು ಬಡವ್ರಿಗೆ ಒಂದು ಪೈಸಾ ಅಷ್ಟು ಏನು ಇದಾಗಿಲ್ಲ ಇವತ್ತು. ಇವಾಗ ಮಧ್ಯಮ ನಮ್ಮಂತಾರೆ ವ್ಯಾಪಾರ ಮಾಡೋರು ತುಂಬ ಕಷ್ಟ, ಅದಕ್ಕೆ ಕಾಂಗ್ರೆಸ್ ಇರಲಿ ಅಂತ. ಯಜಮಾನ್ರೆ, ನೀವೇನು ಹೇಳ್ತೀರಿ, ಯಾರು ಗೆಲ್ಬೇಕು ಅಂತ? ಸರ್, BJP ಗೆಲ್ಲಬೇಕು ಅಂತ. ಮಹಿಳೆಯವರು 10 ವರ್ಷ ಗೆದ್ದವ್ರೆ, 10 ವರ್ಷದಿಂದ ಖಾಲಿ ಪೈಪ್ ತೋರಿಸ್ಬಿಟ್ಟು ಹೋಗ್ತಾವ್ರೆ ಹೊತ್ತು. ಇದುವರೆಗೂ ಏನು ಪೈಪೂ ಇಲ್ಲ, ನೀರು ಕೂಡ ಇಲ್ಲ, ಕುಡಿಯೋಕೆ ನೀರು ಇಲ್ಲ. ಅಂದ್ರೆ ನಿಮ್ಗೆ ಬದಲಾವಣೆ ಬೇಕಾಗಿದೆ ಅಂತ ಬದಲಾವಣೆ ಬೇಕು. ಇಲ್ಲಿ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಿರೋ ಇಲ್ಲ ಮೋದಿ ಅವ್ರು ನೋಡಿ ಓಟ್ ಹಾಕ್ತಿರೋ? ನೋಡಿ ಓಟ್ ಹಾಕೋದು. ಆ ಚುನಾವಣೆಯಲ್ಲಿ ನಿಮಗೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಸರ್, ಚುನಾವಣೆಯಲ್ಲಿ ಈಗ ಭರವಸೆಗಳು ಕೊಡ್ತಾರೆ, ಇಲ್ಲಿ ಬಂದು ಕೆಲಸನೂ ಮಾಡಲ್ಲ. ಇಲ್ಲಿ 10 ವರ್ಷ ಆಗಿದೆ ಸರ್. ಸ್ಕೂಲ್ ಮಕ್ಕಳು ಎಷ್ಟು ಒದ್ದಾಡ್ತಾರೆ. ಅಗ್ಲಗುರ್ಕೇನು ಶ್ರೀರಾಮ್ಪುರ ಕೊಂಡೇನಹಳ್ಳಿ ರೂಟು ಬಸ್ಸೇ ಇಲ್ಲ. ಈಗ ಬಸ್ಸಲ್ಲಿ ನಿಲ್ಲಿಸ್ಬಿಟ್ಟಾರೆ. ರೂಟ್ ಮಾಡಿದ್ರು 5 ವರ್ಷದಿಂದ ರೋಡ್ ಮಾಡಿರೋದು, ಇದುವರೆಗೂ ರೋಡೇ ಇಲ್ಲ. 10 ವರ್ಷ ಆಗೈತೆ. ಒಂದು ಮೋರಿಗೆ ಕೂಡ ಸೀಟ್ ಸೆಕ್ನಳ್ಳಿ ಹತ್ರ ಕಟ್ಸೋಕ್ಕಾಗಿಲ್ಲ ಸರ್. ಗೌರ್ಮೆಂಟ್ ಫಂಕ್ಷನ್ ಇದ್ದಾಗ ಬರ್ತಾರೆ, ಮತ್ತೆ ಬರೋದಿಲ್ಲ ಅವರು. ಗೌರ್ಮೆಂಟ್ ಫಂಕ್ಷನ್ ಇದ್ರೆ ಮಾತ್ರ ಬರ್ತಾರೆ, ಇಲ್ಲ ಮತ್ತೆ ಬರೋದಿಲ್ಲ ಅವರು. ಗೌರ್ಮೆಂಟ್ ಫಂಕ್ಷನ್ಗೆ ಬರ್ತಾರೆ, ಅಟೆಂಡ್ ಮಾಡ್ಕೊಂಡು ಹೋಗ್ತಾರೆ, ಫ್ಲಾಗ್ ಹಾರ್ಸಕ್ಕೆ ಬರ್ತಾರೆ, ಮತ್ತೆ ಇದ್ರ ಕಡೆ ಕಣ್ಕಾಣಲ್ಲ. ಅಷ್ಟೇ ಅವರು ಭರವಸೆ. ಅಲ್ಲ, ಇನ್ನೊಂದಿದೆ, ನೀವು ಮೋದಿ ನೋಡಿ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಒಂದು ವಿಚಾರ ಇದೆ, ಏನು ಅಂದ್ರೆ ಈ ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಭಾರಿ ಕಷ್ಟ ಆಗ್ಬಿಡ್ತು ಜನಕ್ಕೆ ಅಂತ ಹೇಳ್ತಾರಲ್ಲ, ಅದೇಂಗೆ ಸರ್? ಯಾರಿಗೂ ಏನು ತೊಂದರೆ ಇಲ್ಲ. ಯಾರೋ ಸೂಟ್ ಕೇಸಿಗೆ ಇಟ್ಕೊಂಡಿರೋದು ತೊಂದರೆ, ಸಾಮಾನ್ಯ ಜನಕ್ಕೆ ಯಾರಿಗೇ ಆಗಲಿ ತೊಂದರೆ ಇಲ್ಲ. ಇಲ್ಲಿ 5 ವರ್ಷ ಆಗಿದೆ ಇವಾಗ ಬುಚ್ಚೇಗೌಡನ ಅವತ್ತೋಗಿರೋದು, ಇವತ್ತು ಬಂದಿಲ್ಲ. 5 ವರ್ಷ ಆಯಿತು ಅವಾಗೆ. 5 ವರ್ಷದಿಂದ ಇವತ್ತು ಎಲೆಕ್ಷನ್ ಟೈಮ್ ಬಂತಾರೆ ಅಷ್ಟೇ. ಅವತ್ತಿಂದ ಯಾಕೆ ಕೆಲಸ ಮಾಡಿಲ್ಲ? ಇವಾಗ ಯಾವುದೇ ಕೆಲಸ ಆದ್ರೂ ಕೆಲಸ ಆಗಬೇಕು. ಕೆಲಸ ನಡ್ಕೊಂಡ್ರೆ ಮೋದಿನೇ ಆಗ್ಬೋದು, ಯಾರೇ ಆಗಲಿ. ಫಸ್ಟು ಅಲ್ಪಸಂಖ್ಯಾತರು SC ST ಆಗ್ಬೋದು, ಅಟ್ರಸಿ ತೆಗೆದಾಕ್ತ ಅಂತ ಹೇಳ್ತಾವ್ರಲ್ಲ, ಸಂವಿಧಾನ ಕಿತ್ತಾಕ್ಸ್ತೀನಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಯಾವುದೇ ಕಾರಣಕ್ಕೂ ಸಂವಿಧಾನ ವಿರೋಧಿ. ಕ್ಷೇತ್ರದಲ್ಲಿ ವೀರಪ್ಪ ಮೊಯ್ಲಿಯವರೇ ಮೇಲ್ಗೈ, ಅವರೇ ಗೆಲ್ತಾರೆ. ಯಾಕಂದರೆ ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ. BJP ಅವರು ಏನು ಸಹಾಯ ಮಾಡಿಲ್ಲ. ಸುಮ್ಮನೆ ದೇಶ ಅಂತ ಓಡಾಡ್ತಾವ್ರೆ ಹೊರತು ಯಾರಿಗೂ ಇದು ಮಾಡಿಲ್ಲ ಅವರು. ಅವ್ರ ಸರ್ಕಾರ ಇದ್ದರೆ ಇನ್ನೂ ಬೇಜಾನ್ ಮಾಡ್ತಾರೆ. ಎತ್ತಿನ ಹೊಳೆ ನೀರು ತರ್ತೀನಿ ಅಂತ ಹೇಳ್ತಾವ್ರೆ, ತಂದೆ ತರ್ತಾರೆ ಅವರು. ಎಲೆಕ್ಷನ್ ಹೆಂಗಿದೆ? ಇಲ್ಲ, ಚೆನ್ನಾಗಿ ಐತೆ. ಯಾರು ಗೆಲ್ತಾರೆ ಅಂತೀರಿ? ನಾವು ಮೋದಿ. ಯಾಕೆ ಮೋದಿಗೆ ಹಾಕ್ಬೇಕು? ಮೋದಿ ಒಳ್ಳೆಯವನು ಆಗಬೇಕು. ಏನು ಮಾಡವನೆ? ವೀರಪ್ಪ ಮೊಯ್ಲಿ ಏನು ಮಾಡಿಲ್ಲ. ನಾವು BJP ಬರಬೇಕು, ದೇಶ ಉಳಿಬೇಕು. ನಮ್ಗೆ ದೇಶ ಉಳಿಬೇಕು. 2 ಸಾರಿ ಓಟ್ ಹಾಕ್ಬಿಟ್ಟು ಲೋಕಸಭೆಯಲ್ಲಿ ಏನು ಮಾಡಿಲ್ಲ. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ನನಗೆ 50 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ 6 ಬಾರಿ MP ನಾನು ಕಂಡಿದ್ದೀನಿ. ಈ 6 ಜನ MP ಕಾಂಗ್ರೆಸ್ನವರೇ ಲೋಕಸಭೆಗೆ ಹೋಗಿದ್ದಾರೆ ಹೊರತು BJP ಅವರು ದಳದವರು ಯಾರೂ ಹೋಗಿಲ್ಲ. ಅದು ಒಂದು ಅನುಭವದ ಮಾತು. ಆತನೂ ನಮ್ಗೆ ಇಕ್ಕೋದಿಲ್ಲ, ಈತೂ ನಮ್ಗೆ ಇಕ್ಕೋದಿಲ್ಲ. ನಮ್ಮ ಸಂಪಾದನೆ, ನಮ್ಮ ಕಷ್ಟಗಳು ಇರ್ತವೆ ಏನೋ. ಆದರೆ ಇದು ಕಾಂಗ್ರೆಸ್ ಸ್ಥಾನನೇ ಇದು ಚಿಕ್ಕಬಳ್ಳಾಪುರ. ನಾವು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದ್ದೀವಿ. ಕಾಂಗ್ರೆಸ್ ಬಂದರೆ ಎಲ್ಲ ಜನಾಂಗದವರು ಒಂದು ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಒಂದು ವ್ಯಾಪಾರಸ್ಥರು ಅವರವ್ರ ತಗ್ಗಟ್ಟಾಗಿ, ಸಣ್ಣ ಪುಣ್ಣ ವ್ಯಾಪಾರಸ್ಥರು ಅವರವ್ರ ತಗ್ಗಟ್ಟಾಗಿ ಜೀವನ ಮಾಡ್ಬೋದು. ಸರ್, ಇಲ್ಲಿ ಈಗಿತ ಏನಿದೆ ಅಂದರೆ ಎತ್ತಿನ ಹೊಳೆ ಕಾರ್ಯಕ್ರಮ ಏನದು ಮುಂದಕ್ಕೆ ಹೋಗಲಿಲ್ಲ. ಅದ್ರ ಮೇಲೆ ಪರಿಣಾಮ ವೀರಪ್ಪ ಮೊಯ್ಲಿ ಅವ್ರಿಗೆ ತುಂಬ ಎಫೆಕ್ಟ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ರೂ ಇಬ್ಬರಿಗೂ ಫೈಟ್ ಇದೆ ಸರ್. ಜನಗಳು ಈ ಕಡೆನೋ ಇದೆ, ಆ ಕಡೆನೋ ಇದ್ದಾರೆ, ಹೇಳೋಕ್ಕಾಗಲ್ಲ. ಎಲೆಕ್ಷನ್ ಮುಗಿದ್ರೆ ಗೊತ್ತಾಗುತ್ತೆ. ಇದುವರೆಗೂ BJP ಗೆದ್ದಿಲ್ಲ, ಗೆಲ್ಲೋದಿಲ್ಲ. ಮಾನ್ಯ ವೀರಪ್ಪ ಮೊಯ್ಲಿ ಅವರು ವಿಷಯದಲ್ಲಿ ಗೆದ್ದರೆ ಆ ನಂಬಿಕೆ ನಮಗಿದೆ. ಯಾರು ಗೆಲ್ತಾರೆ ಅಂತ ಈ ಭಾಗದಲ್ಲಿ? ಈ ಭಾಗದಲ್ಲಿ ನಮ್ಮ ಶಾಸಕರು NS ಶಿವಶಂಕರ್ ರೆಡ್ಡಿ ಅವರು, ಅವ್ರ ಪರವಾಗಿ ನಾವು ವೀರಪ್ಪ ಮೊಯ್ಲಿ ಅವ್ರಿಗೆ ಮತ ನೀಡ್ತೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಒಂದಷ್ಟು ಜನ ಪ್ರಯಾಣಿಕರು ಅವರವರ ಹಳ್ಳಿಗೆ ತೆರಳುತ್ತಾ ಇದ್ದಾರೆ. ಹಳ್ಳಿ ಜನ ಇಲ್ಲಿದ್ದಾರೆ. ಇವ್ರಿಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಯಾರಿಗೆ ಮತ ಹಾಕ್ತಾರೆ ಅಂತ ಕೇಳೋಣ. ಯಾರಿಗೆ ಮತ ಹಾಕ್ತೀರಿ ಈ ಬಾರಿ? ಮೋದಿ ಸರ್. ಏನ್ ವಿಚಾರಕ್ಕೆ ಮೋದಿಗೆ ಮತ ಹಾಕ್ತೀರಿ? ಮೋದಿ ಅಂದ್ರೆ ನಮ್ಮ ದೇಶ ಉಳಿಸ್ತಾವ್ರೆ. ಅದರಿಂದ ಪಾಕಿಸ್ತಾನದವ್ರನ್ನ ಕಂಟ್ರೋಲ್ ಮಾಡ್ತಾ, ಅದರಿಂದ ಇದು ಮಾಡ್ತಾ ಇದೀವಿ ಸರ್. ಅಲ್ಲ, ನೀವ್ಯಾರಿಗೆ ಹಾಕ್ತೀರಣ್ಣ? ಏನ್ ಇಂಪಾರ್ಟೆಂಟ್ ಆಗುತ್ತೆ?
ನಾವು ಮೋದಿಗೆ ಹಾಕೋದು ಓಟು. ಏನೋ ದೇಶ ಕಾಪಾಡ್ತಾನೆ, ಬಡವರು ಸಹಾಯ ಮಾಡ್ತಾನೆ. ಇವಾಗ ಒಂದು ಎಕರೆಗೆ 2,2 ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ. ಆ ಜನರಿಗೆ ಸಹಾಯ ಮಾಡ್ತಾವನೆ. ಅದಕ್ಕೋಸ್ಕರ ಅವ್ರಿಗೆ ಹಾಕಿ ಮಾಡೋಣ ಅಂತ ಇದ್ದೀವಿ. ಅಲ್ಲ, ನಿಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಓಟ್ ಹಾಕೋ? ಸರ್ ನೋಡಿ ಸರ್, ಈಗ BJPಗೆ ಆಗ್ತಾ ಇದ್ರೆ ಸುಮಾರು 5 ವರ್ಷಕ್ಕೆ ಎಷ್ಟೋ ಚೇಂಜ್ ಆಗಿದೆ ಸರ್. ಇದು ನಮ್ಮ ದೇಶನ ವಾರ್ಷಿಕ 6,000 ರೂಪಾಯಿ ರೈತರು ನೇರವಾಗಿ ಮಧ್ಯವರ್ತಿಗಳಿಗೆ ಹೋಗ್ದಂಗೆ ನೇರವಾಗಿ ಅವ್ರವ್ರ ಖಾತೆಗೆ ಹಾಕ್ತಾ ಇದ್ದಾರೆ. ಅದರಿಂದ ನಮಗೆ ಒಳ್ಳೆ ಅನುಕೂಲ ಮಾಡ್ತಾವನೆ ಅಂತ ಮೋದಿಗೆ ಆಗ್ತಾ ಇದ್ದೀವಿ ಸರ್. ಈ ಭಾಗದಲ್ಲಿರೋ ಅಭ್ಯರ್ಥಿ ಇಂಪಾರ್ಟೆಂಟ್ ಅಲ್ಲ ನಿಮಗೆ? ಅವ್ರು ಪ್ರಧಾನಿ ಆಗ್ಬೇಕು ಸರ್. ಮೇಯ್ನು ನಾವು ಇವ್ರನ್ನ ಗೆಲ್ಸ್ಕೊಟ್ರೆ ಅವ್ರು ಪ್ರಧಾನಿ ಆಗ್ತಾರೆ. ಬೆಂಗಳೂರಿನ ಯಾವ ಮೂಲೆಯಿಂದಾದರೂ ಕೆಲವೇ ನಿಮಿಷಗಳಲ್ಲಿ ತಲುಪಬಹುದಾದ ಮಾರ್ಗವಿರೋದು ದೇವನಹಳ್ಳಿ ಮಾರ್ಗಕ್ಕೆ. ರಾಜ್ಯದ ಪ್ರಪ್ರಥಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವ ದೇವನಹಳ್ಳಿಯಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ, ಜನರ ಒಲವು ಯಾರತ್ತ ಅನ್ನೋದನ್ನ ಅವರೇ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ದೇವನಹಳ್ಳಿಯೂ ಕೂಡ ಸೇರುತ್ತೆ. ದೇವನಹಳ್ಳಿರುವಂತಹ ಜನ ಯಾರಿಗೆ ಈ ಬಾರಿ ಮತ ಹಾಕ್ತಾರೆ? ಅಭಿವೃದ್ಧಿಯನ್ನ ನೋಡಿಕೊಂಡು ಮತ ಹಾಕ್ತಾರಾ ಅಥವಾ ನಿಂತಿರುವಂತಹ ಅಭ್ಯರ್ಥಿಯನ್ನ ನೋಡಿಕೊಂಡು ಮತ ಹಾಕ್ತಾರಾ? ಬಸ್ನಲ್ಲಿ ಪ್ರಯಾಣಿಸುವಂತಹ ಜನ ಏನ್ ಹೇಳ್ತಾರೆ? ಅವರು ಈ ಬಾರಿಯ ಚುನಾವಣೆಯ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ? ಸ್ವತಃ ಪ್ರಯಾಣಿಕರ ಬಳಿಯಲ್ಲಿಯೇ ಕೇಳೋಣ. ಕಳೆದ ಬಾರಿ ಗೆದ್ದಂತಹ ಅಭ್ಯರ್ಥಿ ಏನಾದರೂ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಕಳೆದ ಬಾರಿ ಗೆದ್ದಂಥ ಅಭ್ಯರ್ಥಿನ ನಾವು ಕಳೆದ ಚುನಾವಣೆಯಲ್ಲಿ ನೋಡಿದವರು ಈಗ ಮತ್ತೊಮ್ಮೆ ಅವ್ರು ಪ್ರಚಾರಕ್ಕೆ ಬಂದಾಗೆ ನಮಗೆ ಗೊತ್ತಾಗ್ತಾ ಇದೆ ಇವರು ನಮ್ಮ MP ಅಭ್ಯರ್ಥಿ ಅಂತ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈಗಾಗಲೇ ನಮ್ಮಲ್ಲಿ ಏನಾಗ್ತಾ ಇದೆ, ಇಂಥ ಅಭ್ಯರ್ಥಿ ನಾವು ಗೆಲ್ಲಿಸ್ಕೊಂಡು ನಾವು ಏನು ನಮ್ಮ ದೇವನಹಳ್ಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣ ಹೊಂದಿದೆ, ಆ ಒಂದು ತಾಲೂಕು ಕೇಂದ್ರದಲ್ಲಿ ಬಸ್ ನಿಲ್ದಾಣ ಇರೋದೇ ನಮಗೆ ಕೊರತೆ. ಇಂಥ ಒಂದು ಸಾಮಾನ್ಯ ಸಣ್ಣ ವಿಷಯದ ಬಗ್ಗೆ ಈ ಮನುಷ್ಯನಿಗೆ ಕಾಳಜಿ ಇಲ್ಲ ಅಂತಂದಮೇಲೆ ಇಂಥ ವ್ಯಕ್ತಿನ ನಾವು ಮತ್ತೆ ಗೆಲ್ಲಿಸೋ ಅಂಥದ್ರಲ್ಲಿ ಅವಶ್ಯಕತೆ ಇಲ್ಲ. ಓಕೆ, ನೀವು ಏನು ನೋಡ್ಕೊಂಡು ಮತ ಹಾಕ್ತೀರಿ ಅಂತ? ಡೆವಲಪ್ಮೆಂಟ್ ನೋಡಿ ಓಟ್ ಹಾಕ್ತೀವಿ ಸರ್. ಡೆವಲಪ್ಮೆಂಟ್ ನೋಡಿ. ಈ ಬಾರಿ ಡೆವಲಪ್ಮೆಂಟ್ ನೋಡ್ಕೊಂಡು ಓಟ್ ಹಾಕಿದ್ರೆ ಕಳೆದ ಬಾರಿ ಗೆದ್ದಂಥವ್ರು ಇಲ್ಲಿನ MP ವೀರಪ್ಪ ಮೊಯ್ಲಿ ಅವರು ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. ಅವ್ರು ನೋಡೋದೇ ನಾವು 5 ವರ್ಷಕ್ಕೆ ಒಂದ್ಸಲ, 10 ವರ್ಷದಿಂದ ಅವ್ರನ್ನ ಏನೋ ನಮ್ಮ ಬುದ್ಧಿ ಇಲ್ಲದೆ ಓಟ್ ಹಾಕಿ ಗೆಲ್ಸಿ ಕಳಿಸಿದ್ದೀವಿ. ಅವ್ರನ್ನ 10 ವರ್ಷಕ್ಕೆ ಒಂದೇ ಸಲ, 5 ವರ್ಷಕ್ಕೆ ಒಂದೇ ಸಲ ನಾವು ಅವ್ರು ನೋಡೋದು. ಮೊದಲನೇದಾಗಿ ಹೇಳೋದಾದರೆ ಸಂಸದ ವೀರಪ್ಪ ಮೊಯ್ಲಿ ಅವರು ಲೋಕಸಭಾ ಒಂದು ಚುನಾವಣಾ ಕ್ಷೇತ್ರ ಏನಿದೆ ಇದು ಅವರು ನೆಂಟರಷ್ಟೇ. ಅವರು ಇಲ್ಲಿಯವರಲ್ಲ, ಅವರು ನೆಂಟರಾಗಿ ಬಂದಿದ್ದು ಅವರು ವಾಪಸ್ ಹೋಗಬೇಕಾಗಿತ್ತು. ಜನಗಳ ಒಂದು ಅಮಾಯಕತೆಯನ್ನು ನೋಡಿ 10 ವರ್ಷಗಳ ಕಾಲ ಇಲ್ಲಿ ಕಾಲವನ್ನು ಕಳೆದುಬಿಟ್ಟಿದ್ದಾರೆ. ಈ ಬಾರಿ ಆ ನೆಂಟರಿಗೆ ಯುಗಾದಿ ಹಬ್ಬದಲ್ಲಿ ಒಂದು ಒಳ್ಳೆಯ ಊಟವನ್ನು ಕೊಟ್ಟು ಅವ್ರ ಊರಿಗೆ ಮರಳಿಸ್ತಾ ಇದ್ದಾರೆ. ನಮ್ಮ ಎಲ್ಲ ನಾಗರಿಕರು ಈಗ ಎಚ್ಚೆತ್ಕೊಂಡಿದ್ದಾರೆ. ಹಬ್ಬಕ್ಕೆ ಬಂದಿದ್ರು ಸನ್ಮಾನ್ಯ ಮೊಯ್ಲಿ ಅವರು, ಈಗ ಅವರ ಮರಳಿ ಮಂಗಳೂರಿಗೆ ಅವ್ರನ್ನ ಕಳಿಸ್ಕೊಡ್ತಾರೆ. ಯುವಕರಿದ್ದೀರಿ, ನಿಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಮತ ಹಾಕುವಂಥ ಸಂದರ್ಭದಲ್ಲಿ? ನನಗೆ BSP ದ್ವಾರಕಾನಾಥ್ ಅವರು ವಿನ್ ಆಗಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ತುಂಬ ಆದರ್ಶಗಳು ಮತ್ತು ಯೂತಲ್ಲಿ ತುಂಬ ಬೆಳವಣಿಗೆ ಮತ್ತು ಸ್ವಂತ ಉದ್ಯೋಗಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನಿಸುತ್ತೆ. ತುಂಬ ಕ್ಯಾಂಪ್ಗಳೆಲ್ಲ ಮಾಡಿದ್ದಾರೆ. ಅದರಲ್ಲಿ ಜನಗಳಿಗೆ ಮೋಟಿವೇಶನ್ ಮಾಡೋದೇ ಇಂಪಾರ್ಟೆಂಟು. ಯಾರ ಮೇಲೂ ಡಿಪೆಂಡ್ ಆಗದೆ ಸ್ವಾಭಿಮಾನದಿಂದ ಬದುಕಬೇಕು, ನಾವೆಲ್ಲರ ಜೊತೆ ಸಮಾನವಾಗಿರಬೇಕು ಅಂತ ಹೇಳ್ಕೊಂಬರ್ತಿದ್ದಾರೆ. ಸೊ ಅವರ ಆದರ್ಶ ತತ್ವಗಳು ನಂಗೆ ತುಂಬ ಇಂಪಾರ್ಟೆಂಟ್ ಅನಿಸಿದೆ. ಡೆವಲಪ್ಮೆಂಟ್ ಆಗಿದೆಯಾ ಯಲಹಂಕ ವಿಧಾನಸಭಾ ಕ್ಷೇತ್ರ? MP ಸಿಗ್ತಾರ ಕೈಗೆ? ಈ ಬಾರಿ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಈ ಸಾರಿ ನಮ್ಮ ಪ್ರಕಾರ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಬರೋದ್ರಿಂದ ಇಲ್ಲಿ BJP ಕ್ಯಾಂಡಿಡೇಟ್ MLA ಆಗಿದ್ದಾರೆ. ಹಾಗಾಗಿ ಇಲ್ಲಿ ಡೆವಲಪ್ಮೆಂಟ್ ಖಂಡಿತ ಆಗಿದೆ. ಲಾಸ್ಟ್ 10 ಇಯರ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಖಂಡಿತ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಇಲ್ಲಿನ ಭೂಮಿ ಬೆಲೆ ಸಹ ಜಾಸ್ತಿ ಆಗಿದೆ ಮತ್ತು ಇಲ್ಲಿ MLA ಸಿಗ್ತಾರೆ. ಬಟ್ MP ಅಂತೂ ಇದುವರೆಗೆ ನೋಡಲಿಲ್ಲ ನಾವು. ಈ ಸಲ ಏನೋ ಸಿಗ್ತಾರೆ ಕೈಗೆ ನೋಡಬೇಕಾಗಿದೆ. ಅಂದರೆ ಗೆದ್ದ ಮೇಲೆ ಈ ಭಾಗಕ್ಕೆ ಬಂದಿಲ್ಲ ಅನ್ನೋದು ನಿಮ್ಮ ಮಾತು? ನಮಗೆ ಯಾವತ್ತೂ ಸಹಿತ ಇಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ, ಸಿಕ್ಕಿಲ್ಲ. ಇಲ್ಲಿ ಒಂದು ಸಭಾರಂಭಗಳು ಸಹಿತ ಬರಲಿಲ್ಲ ಅವರು. ಹಾಗಾಗಿ ಈ ಸರಿ ಏನಾದ್ರು ಗೆದ್ದವ್ರು ಯಾರ್ಯಾರು ಬರ್ತಾರೆ ನೋಡಬೇಕಾಗುತ್ತೆ ಅಷ್ಟೇ. ಅವರು ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವರು ವೀರಪ್ಪ ಮೊಯ್ಲಿ ಅವರು, ಅವರೇ ಸ್ವಲ್ಪ ಕಾನೂನು ಮಂತ್ರಿ ಆಗಿದ್ದರು. ಎಲ್ಲ ಸ್ವಲ್ಪ ಗೊತ್ತಾಗಿರುತ್ತೆ. ಈ ಸತಿ BJP ಗೌರ್ಮೆಂಟ್ ಇದ್ದರಿಂದ ಸೆಂಟ್ರಲಲ್ಲಿ ಯಾವುದೂ ಕೆಲಸಗಳು ಮಾಡಿಲ್ಲ. ಅವರು ಏನೋ ಆದಷ್ಟು ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಬರಬೇಕು ಅಂತ ನಮ್ಮ ಇದು. ಸರ್, ಬಚ್ಚೇಗೌಡರು ಗೆಲ್ತಾರೆ ಅಂತ ಹೇಳ್ತೀರಾ ಈ ಸರ್ತಿ, ಅಥವಾ ವೀರಪ್ಪ ಮೊಯ್ಲಿ ಅವರು ಗೆಲ್ತಾರೆ ಅಂತ? ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ ಸರ್? ನನ್ನ ದೃಷ್ಟಿಯಲ್ಲಿ ಇಬ್ಬರು ಸರಿಯಾದ ಕ್ಯಾಂಡಿಡೇಟ್ ಅಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇವರು ಮೊಯ್ಲಿ ಅವರು ಏನು ಡೆವಲಪ್ಮೆಂಟ್ಸ್ ಮಾಡಿಲ್ಲ. ಬಚ್ಚೇಗೌಡರು ನಾವು ಮೋದಿ ಮುಖ ನೋಡಿಕೊಂಡು ಬಚ್ಚೇಗೌಡರಿಗೆ ಓಟ್ ಹಾಕಬೇಕಾಗಿದೆ.
ಹೇಗೆ ಅಂದರೆ ನಮ್ಮ ರಾಷ್ಟ್ರೀಯ ಭಾವನೆಯಿಂದ ನಾವು ಈ ಸರಿ ವೋಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಸೆಂಟ್ರಲ್ ಎಲೆಕ್ಷನ್ನು, ನಾವು ಅದನ್ನು ದೃಷ್ಟಿ ಇಟ್ಕೊಂಡು ಮೋದಿ ಅವರಿಗೆ ವೋಟ್ ಹಾಕೋದು. ರೈತರಿಗೆ ಅಂತ ಏನು ಮೋದಿ 5 ವರ್ಷದಿಂದ ಏನು ಮಾಡಿಲ್ಲ, ಬಡವರಿಗೆ ಏನು ಮಾಡಿಲ್ಲ. 360 ರೂಪಾಯಿ ಇದ್ದು ಸಿಲಿಂಡ್ರು 900 ರೂಪಾಯಿ ಮಾಡಿದ್ದಾರೆ ಸಿಲಿಂಡ್ರು. ರೈತರಿಗೋಸ್ಕರ ಏನೂ ಮಾಡಿಲ್ಲ. ಈರಪ್ಪ ಮೊಯ್ಲಿ ಸಾಹೇಬರು ನೀರು ತರ್ತಾ ಇದ್ದಾರೆ. ಇವಾಗ KCV ಅಲ್ಲಿ ನೀರು ನಿನ್ನೆ ಕೋಲಾರ ಕಡೆ ಹರಿದಿದೆ, ನಮಗೂ ಜೂನಲ್ಲಿ ಹರಿಯುತ್ತೆ. ಅದೆಲ್ಲ ಮಾಡಿರೋದು ಈರಪ್ಪ ಮೊಯ್ಲಿನೇ. ಇದು ರಾಹುಲ್ ಗಾಂಧಿ ಅವರು ಈ ಸಾರಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತೇಳಿ ಎಲ್ರಿಗೂ ಗೊತ್ತಿರೋದೆ, ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ. ಏನು ಹೇಳ್ತೀರಾ, ಯಾರು ಗೆಲ್ತಾರೆ ಅಂತ ಈ ಸರ್ತಿ? ನಮ್ಮ ಕ್ಷೇತ್ರದ MP ಬಂದು ವೀರಪ್ಪ ಮೊಯ್ಲಿ ಅವರು. ಲಾಸ್ಟ್ ಚುನಾವಣೆಯಲ್ಲಿ ತುಂಬ ಹತ್ತಿರದಲ್ಲಿ ಸೋತಿದ್ದಾರೆ ಬಚ್ಚೇಗೌಡ ಅವರು. HD ಕುಮಾರಸ್ವಾಮಿ ಅವರು ಕೂಡ ಇದ್ರು. ಇಲ್ಲಿ ಒಂದು 10,000 ಅಂತರದಲ್ಲೇ ಗೆದ್ದಿರೋದು. ಈ ಸರಿ ತುಂಬ ಟಫ್ ಫೈಟ್ ಇರೋ ಒಂದು ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರ ಇರೋದ್ರಿಂದ ಬಚ್ಚೇಗೌಡರು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಮೋದಿ ಗೆಲ್ಲಬೇಕು ಅಂತ ಹಾರೈಸ್ತೀವಿ. ಸೊ ನಾವೆಲ್ಲ BJPಗೆ ಮತ ಹಾಕ್ತೀವಿ. ಈ ವೋಟ್ ಹಾಕೋ ಟೈಮಲ್ಲಿ ವೋಟಿಂಗ್ ಮಷಿನ್ ಹತ್ರ ಹೋಗಿ ನಿಂತ್ಕೊಂಡಾಗ ಏನು ತಲೆಯಲ್ಲಿ ಬರುತ್ತೆ, ಯಾರಿಗೆ ವೋಟ್ ಹಾಕಬೇಕು ಅಂತ ಅನ್ಸುತ್ತೆ? ಅಭ್ಯರ್ಥಿಗಳ ಲಿಸ್ಟ್ ನೋಡಿದ್ರೆ ಯಾಕೆ ವೋಟ್ ಹಾಕಬೇಕು, ನಾನು ವೋಟ್ ಹಾಕೋಕೆ ಹೋಗ್ತಿದ್ದೀನಪ್ಪ, ಈ ಬಟನ್ ಒತ್ತಾ ಇದ್ದೀನಿ, ಯಾಕೆ ಒತ್ತಬೇಕು ಆ ಬಟನ್ನು ಅಂತ ತಲೆಯಲ್ಲಿ ಏನು ಬರುತ್ತೆ ಅಂತ? ಇಲ್ಲ ಅಲ್ಲಿ ಹೋದ್ಮೇಲೆ ತಲೆಗೆ ಬರೋದಲ್ಲ. ಫಸ್ಟೇ ಪ್ರಿಪೇರ್ ಆಗಿರಬೇಕು ಜನ, ಯಾರು ವೋಟ್ ಹಾಕಬೇಕು ಏನು ಅಂತ. ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿ ವೋಟ್ ಹಾಕಬೇಕು. ಇನ್ನೊಂದು ಮತ್ತೊಂದು ಹಣ ಇಸ್ಕೊಳ್ಳೋದಾಗಲಿ ಇಲ್ಲ ಬೇರೆ ಇನ್ಫ್ಲೂಯೆನ್ಸ್ ಆಗಲಿ ಇರಬಾರ್ದು. ಅವ್ರದ್ದೇ ಓನ್ ಥಿಂಕಿಂಗ್ ಇರಬೇಕು, ಅವ್ರದ್ದೇ ಓನ್ ಜಡ್ಜ್ಮೆಂಟ್ ಇರಬೇಕು, ಅವ್ರದ್ದೇ ಒಂದು ಇದಿರಬೇಕು. ಅಲ್ಲಿ ಹೋದ್ಮೇಲೆ ಯೋಚನೆ ಮಾಡೋದಲ್ಲ ಅಂತ ನನ್ನ ಅಭಿಪ್ರಾಯ. ಈಗಲೇ ನಿರ್ಧಾರ ಮಾಡೋದಾದ್ರೆ ಏನನ್ನ ನೋಡಿ ನಿರ್ಧಾರ ಮಾಡ್ತೀರಿ ಯಾರಿಗೆ ವೋಟ್ ಹಾಕಬೇಕು ಅಂತ? ಇಲ್ಲ, ನಮಗೆ ಸ್ವಲ್ಪ ಕಾಂಗ್ರೆಸ್ ಕಡೆನೇ ಸ್ವಲ್ಪ ಒಲವು. ಅಂದರೆ ನಮಗೆ BJP ಕಡೆ ಅಷ್ಟೊಂದು ಇಲ್ಲ. ಆದರೂ ಈ ಬಾರಿ ಎಲೆಕ್ಷನ್ನಲ್ಲಿ ಏನನ್ನ ನೋಡ್ಕೊಂಡು ಮತ ಹಾಕ್ತೀರಾ ಅಂತ? ದೇಶ ನೋಡಿ ಮತ ಹಾಕ್ತಾ ಇದ್ದೀವಿ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಮತ್ತು ನಮ್ಮ ಇಡೀ ವಿಶ್ವವನ್ನೇ ತಿರುಗಿ ನೋಡುವಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು. ಬಹುಶಃ ನಾವು ಮೋದಿ ನೋಡಿ ವೋಟ್ ಹಾಕ್ತೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಬಿಜೆಪಿ ಒಂದು ಕಡೆ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಮತ್ತು JDS 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿವೆ. ಹೊಸಕೋಟೆ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ ನೆಲಮಂಗಲ ಮತ್ತು ದೇವನಹಳ್ಳಿಯಲ್ಲಿ JDS ಶಾಸಕರ ಬಲವಿದೆ. ಇನ್ನು ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಯಲಹಂಕದಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಕಾಂಗ್ರೆಸ್ JDS ಪ್ರಭಾವವೇ ಹೆಚ್ಚಿದ್ರೂ ಕಳೆದೊಂದು ದಶಕದಿಂದ ಯಾವ ಅಭಿವೃದ್ಧಿ ಕೆಲಸವಾಗಿಲ್ಲ. ಈ ಅನುಕಂಪ ಮೋದಿ ಅಲೆಯಿಂದ ತಾನೇ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಚ್ಚೇಗೌಡ. ಮತದಾರರು ಈ ಬಾರಿ ಕೇಂದ್ರದಲ್ಲಿ ಮೋದಿಯವರು, ದೇಶದಲ್ಲಿ ಮೋದಿ ಪಕ್ಷ ಬಿಜೆಪಿ, ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಬಚ್ಚೇಗೌಡ, ಈ 3 ಫ್ಯಾಕ್ಟರ್ ವರ್ಕೌಟ್ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಕಾಡ್ತಿರೋ ನೀರಿನ ಸಮಸ್ಯೆಗೆ ಪರಿಹಾರ ಸೂಚಕದಂತಿರುವ ಎತ್ತಿನಹೊಳೆ ಪೂರ್ಣಗೊಳಿಸುವ ಭರವಸೆ. ಕಾಂಗ್ರೆಸ್ ಜೊತೆ JDS ಕಾರ್ಯಕರ್ತರ ಬೆಂಬಲವಿದ್ದು ಈ ಬಾರಿಯೂ ತಾನೇ ಚುಕ್ಕಾಣಿ ಹಿಡಿಯುವ ನಂಬಿಕೆಯಲ್ಲಿದ್ದಾರೆ ವೀರಪ್ಪ ಮೊಯ್ಲಿ. ಯಲಹಂಕದಲ್ಲಿ ಕೂಡ ಮೆಜಾರಿಟಿ ಬಂದರೆ ಅರಿಥಮೆಟಿಕ್ ಪ್ರಕಾರ, ಲೆಕ್ಕ ಪ್ರಕಾರ, ಸಂಖ್ಯೆ ಪ್ರಕಾರ 6 ಲಕ್ಷಕ್ಕಿಂತಲೂ ಹೆಚ್ಚು ವೋಟ್ಲನ್ನು ನಾವು ಗೆಲ್ಲಬೇಕು. ಮತ್ತು ಅವರಿಗೆ ನಮ್ಮ ಜನರಿಗೆ ಮತದಾರರಿಗೆ ಬಿಟ್ಟದ್ದು ನನಗೆ ವಿಶ್ವಾಸ ಇದೆ ಜನರ ಮೇಲೆ, ಅವರಿಗೂ ನನ್ನ ಮೇಲೆ ವಿಶ್ವಾಸ ಇದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ 4,28,800 ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ರೆ ಬಿಜೆಪಿಯ ಬಚ್ಚೇಗೌಡ 4,15,280 ಮತಗಳನ್ನು ಪಡೆದು ಪರಾಭವಗೊಂಡಿದ್ರು. ಕೇವಲ 9,520 ಮತಗಳ ಅಂತರದಿಂದ ಸೋತಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ. ಕಳೆದ ಬಾರಿ HD ಕುಮಾರಸ್ವಾಮಿ ಕೂಡ ಅಖಾಡದಲ್ಲಿದ್ರು. ಈ ಬಾರಿ BSP ಅಭ್ಯರ್ಥಿ CH ದ್ವಾರಕಾನಾಥ್ ಕೂಡ ಸ್ಪರ್ಧಿಸುತ್ತಿದ್ದಾರೆ. ಹೀಗಾಗಿ ಚಿಕ್ಕಬಳ್ಳಾಪುರದ ಚುಕ್ಕಾಣಿ ಹಿಡಿಯೋದ್ಯಾರು ಅನ್ನೋ ಕುತೂಹಲ ಕೆರಳಿಸಿದೆ. ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹೊಸ ಭರವಸೆ, ಆಶ್ವಾಸನೆ, ಘೋಷಣೆಗಳನ್ನ ಮತದಾರನ ಮುಂದಿಡ್ತಿದ್ದಾರೆ. ಇದೆಲ್ಲವನ್ನ ಶಾಂತ ಚಿತ್ತದಿಂದ ಕೇಳಿಸಿಕೊಳ್ತಾ ಇರುವಂತ ಮತದಾರ ಯಾರನ್ನ ಪಾರ್ಲಿಮೆಂಟ್ಗೆ ಕಳಿಸಬೇಕು, ಯಾರನ್ನ ಮನೆಗೆ ಕಳಿಸಬೇಕು ಅನ್ನುವಂತ ನಿರ್ಧಾರವನ್ನ ಕೈಗೊಂಡು ಆಗಿದೆ. ಹಾಗಿದ್ರೆ ಇದು ಇವತ್ತಿನ ಭಾರತ ಯಾತ್ರೆ. ನಾಳೆ ಮತ್ತೊಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದೊಂದಿಗೆ ಹಾಜರಾಗ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.